ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಟಿ ಮಾಂಸ ಸಾಗಿಸುತ್ತಿದ್ದ ವಾಹನವನ್ನ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ತಡೆದಿದ್ದು ಸಿಬ್ಬಂದಿಯ ಮೇಲೆ ಜೀಪು ಹತ್ತಿಸುವುದಕ್ಕೆ ಬೇಟೆಗಾರರು ಯತ್ನಿಸಿದ್ದಾರೆ. ಆರೋಪಿಗಳ ಮೇಲೆ ಗುಂಡು ಹಾರಿಸಿದ್ದಾರೆ ಅರಣ್ಯ ಅಧಿಕಾರಿಗಳು. ತೀವ್ರ ಗಾಯಗೊಂಡಂತ ಜುಬೇರ್ ಯಾಕೂಬ್ ಆಸ್ಪತ್ರೆಗೆ ದಾಖಲಾಗಿದ್ದು ಮದೆನಾಡು ಸಮೀಪದ ಬೆಟ್ಟತ್ತೂರಿನಲ್ಲಿ ಈ ಒಂದು ಘಟನೆ ನಡೆದಿದೆ. ಸುಮಾರು 200 ಕೆಜಿ ಕಾಡುಕೋಣ ಮಾಂಸ ಪಿಕಪ್ ವಾಹನವನ್ನು ವಶಕ್ಕೆ ಪಡೆಯಲಾಗಿದ್ದು ಮಡಿಕೇರಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಹಿಂದೆ ಕೂಡ ಕಾಡುಕೋಣವನ್ನು ಆರೋಪಿಗಳು ಬೇಟೆಯಾಡಿದ್ರು ಅನ್ನುವಂಥದ್ದು ತಿಳಿದು ಬಂದಿದೆ. ಒಂದು ಕಡೆ ಆರೋಪಿಗಳನ್ನು ಗಮನಿಸ್ತಾ ಇದ್ದೀವಿ. ಈ ಕಾಟಿ ಮಾಂಸ ಏನಿದೆ ಅದನ್ನು ಸಾಗಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಖಚಿತ ಮಾಹಿತಿಯ ಮೇರೆಗೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಆ ವಾಹನವನ್ನು ತಡೆದಿದ್ದಾರೆ. ಆ ಸಂದರ್ಭದಲ್ಲಿ ತಪ್ಪಿಸ್ಕೊಳ್ಬೇಕು ಅಂತೇಳಿ ಸಿಬ್ಬಂದಿಗಳ ಮೇಲೇ ಜೀಪ್ ಹಚ್ಚೋದಕ್ಕೆ ಈ ಬೇಟೆಗಾರರು ಯತ್ನಿಸಿದ್ದಾರೆ. ಆರೋಪಿಗಳ ಮೇಲೆ ಈ ಸಂದರ್ಭದಲ್ಲಿ ಅರಣ್ಯ ಅಧಿಕಾರಿಗಳು ಗುಂಡು ಹಾರಿಸಿದ್ದಾರೆ. ತೀವ್ರವಾಗಿ ಗಾಯಗೊಂಡಿದ್ದಂಥ ಜುಬೇರ್ ಮತ್ತು ಯಾಕೂಬ್ ಏನಿದ್ದಾರೆ ಇಬ್ಬರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಮದೆನಾಡು ಸಮೀಪದ ಬೆಟ್ಟತ್ತೂರಿನಲ್ಲಿ ನಡೆದಿರುವಂಥ ಘಟನೆ ಇದು. ಇನ್ನು ಸುಮಾರು 200 ಕೆಜಿ ಕಾಡುಕೋಣ ಮಾಂಸ, ಅದರ ಜೊತೆಗೆ ಅದನ್ನು ಸಾಗಿಸ್ತಾ ಇದ್ದಂಥ ಪಿಕಪ್ ವಾಹನ ಏನಿದೆ ಅದನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಮಡಿಕೇರಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿರೋದು. ಈ ಹಿಂದೆ ಕೂಡ ಕಾಡುಕೋಣವನ್ನು ಈ ಆರೋಪಿಗಳು ಬೇಟೆಯಾಡಿರುವಂಥ ವಿಚಾರ ಕೂಡ ತಿಳಿದು ಬಂದಿದೆ. ಒಂದು ಕಡೆ ವಶಕ್ಕೆ ಪಡೆದಿರುವಂತಹ ವಸ್ತುಗಳೇನಿದೆ, ಬೇಟೆಯಾಡೋದಕ್ಕೆ ಬೇಕಾದಂಥ ಸಾಮಗ್ರಿಗಳು ಎಲ್ಲವನ್ನು ಕೂಡ ಬ್ಯಾಗ್ನಲ್ಲಿ ಇಟ್ಕೊಂಡು ಅವರು ಹೋಗ್ತಾ ಇದ್ರು. ಜೊತೆಗೆ 200 ಕೆಜಿ ಕಾಡುಕೋಣ ಮಾಂಸ ಏನಿದೆ ಅದನ್ನು ಕೂಡ ಪಿಕಪ್ ವಾಹನದಲ್ಲಿ ಇಟ್ಕೊಂಡು ಹೋಗ್ತಾ ಇದ್ರು. ಆ ವಾಹನವನ್ನು ಕೂಡ ಈಗ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ನಮಗೆ ಒಂದು ಇನ್ಫಾರ್ಮೇಷನ್ ಬಂದಿರ್ತದೆ, ಈ ಥರ ಕಾಡೊಳಗಡೆ ಒಂದು ಬೇಟೆ ನಡೆದುಬಿಟ್ಟು ಅವರ ಬೇಟೆನ ಮಾಂಸವಾಗಿ ಪರಿವರ್ತನೆ ಮಾಡಿ ಅದನ್ನು ತಗೊಂಡು ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿ ಒಂದು ಯಾವ ಜಾಗದಲ್ಲಿ ನಮ್ಗೆ ಇನ್ಫಾರ್ಮೇಷನ್ ಇತ್ತು ಎಲ್ಲಿಂದ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಬೆಟ್ಟತ್ತೂರು ಗ್ರಾಮದ ಸುಬ್ರಹ್ಮಣ್ಯ ದೇವಸ್ಥಾನದ ಒಂದು ಆರ್ಚ್ ಹತ್ರ ಕಾಯ್ತಾ ಇದ್ದಾಗ 9:30 9:45 ಹಂಗೆ ಒಂದು ಜೀಪ್ ಬರ್ತಾ ಇರೋದು ನಮ್ಮವ್ರಿಗೆ ಕಾಣಿಸುತ್ತೆ. ನಮ್ಮವ್ರು ಯೂನಿಫಾರ್ಮಲ್ಲಿದ್ದು ಅದನ್ನು ಸ್ಟಾಪ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಗಾಡಿ ಮುಂದೆ ಬಂದು ನಿಂತ್ಕೊಳ್ತಾರೆ. ಅವರು ಸ್ಟಾಪ್ ಮಾಡಲಿಕ್ಕೆ ನಿಂತ ಕೂಡ ಅವರು ಯಾವುದೇ ಒಂದು ನಿಲ್ಲಿಸೋವಂಥ ಒಂದು ಇದು ಕಾಣಿಸಲ್ಲ. ನಿಲ್ಲಿಸ್ದಿರ ಡೈರೆಕ್ಟಾಗಿ ಬರ್ತಾನೆ ಇದ್ದಾಗ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿ ಅಲ್ಲಿಂದ ಸೈಡಿಗೆ ಜರಿದು ಬಿಟ್ಟು ಒಂದು ಏರಲ್ಲಿ ಒಂದು ಶಾಟ್ ಕೂಡ ಮಾಡ್ತಾರೆ. ಮಾಡಾದಮೇಲೆ ಮತ್ತೆ ಇವ್ರನ್ನ ಹುಡ್ಕೊಂಡು ಹೋದಾಗ ಮುಂದೆ ಗಾಡಿ ಅಬಂಡನ್ ಮಾಡಿರ್ತಾರೆ. ಒಂದು ಜೀಪ್ ಅಬಂಡನ್ ಮಾಡಿಬಿಟ್ಟು ಅಲ್ಲಿಂದ ಹುಡುಕ್ತಾರೆ ಸುತ್ತಮುತ್ತ ಯಾರಾದರೂ ಇದ್ದಾರೆ ಅಂತ ಹೇಳಿಬಿಟ್ಟು. ಅಲ್ಲಿ ಯಾರೂ ಇರೋದಿಲ್ಲ. ಅಲ್ಲಿಂದ ಅವರು ಪರಾರಿಯಾಗಿರ್ತಾರೆ. ಮತ್ತು ಆ ಒಂದು ಗಾಡಿನ ಸೀಸ್ ಮಾಡ್ತಾರೆ. ನಾವು ಗಾಡಿ